ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಗೋಳಿಯಿಂದ ಆತ ನನ್ನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಗೋಳಿಯಿಂದ ಆತ ನನ್ನನ್ನೆತ್ತಿದ. ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ. ಆರಾಧನೆ ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ,
ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ. ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ. ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ,
ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ನಮಸ್ಕಾರ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಈ ಒಂದು ಕಿರುತೆರೆಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಭೇಟಿ ಮಾಡೋದರಲ್ಲಿ ತುಂಬ ಸಂತೋಷ ಪಡ್ತಾ ಇದ್ದೀವಿ. ಖಂಡಿತವಾಗಿಯೂ ಪ್ರತಿ ಭಾನುವಾರವೂ ದೇವರ ಜನರ ಜೊತೆಯಲ್ಲಿ ಆರಾಧನೆಯನ್ನು ಮಾಡುವುದು, ದೇವರ ವಚನವನ್ನು ಕಲಿಯುವುದು ಒಂದು ಅದ್ಭುತವಾದ ಆಶೀರ್ವಾದ. ಈ ಸದ್ಯಕ್ಕೆ ಪ್ರಪಂಚದಲ್ಲಿ ನಾನಾ ರೀತಿಯ ವಿಷಯಗಳು ನಡೀತಾ ಇದೆ. ನಾನಾ ರೀತಿಯ ಕಾರಣಕ್ಕೋಸ್ಕರ ಯುದ್ಧಗಳು, ಹೋರಾಟಗಳು, ಒಬ್ಬರ ಮೇಲೊಬ್ಬರು ದ್ವೇಷಗಳು, ಅತ್ಯಾಚಾರಗಳು, ಎಂತೆಂಥ ವಿಷಯಗಳು ನಡೀತಿದೆ. ಆದರೂ ಇದರ ಮಧ್ಯದಲ್ಲಿ ನಮ್ಮ ಸೃಷ್ಟಿಕರ್ತನನ್ನು ಅರಿತವರು, ಸೃಷ್ಟಿಕರ್ತನನ್ನು ಅರಿಯಬೇಕಂತಿರುವವರು ಎಲ್ಲರೂ ಒಟ್ಟುಗೂಡಿ ಆತನನ್ನು ಆರಾಧಿಸುವುದು ಮತ್ತು ಆತನ ವಚನದಿಂದ, ಹಿತವಚನಗಳಿಂದ ಇಡೀ ವಾರಕ್ಕೆ ಒಂದು ಮಾರ್ಗದರ್ಶನ ಹೊಂದುವುದು ಒಂದು ಆಶ್ಚರ್ಯಕ್ಕಿಂತ ಆಶೀರ್ವಾದ ಅಂತಲೇ ಹೇಳ್ಬೋದು. ಸೊ ಈ ಭಾನುವಾರ ಖಂಡಿತವಾಗಿ ಎಲ್ಲರನ್ನು ಒಂದು ಭಾನುವಾರದ ಆರಾಧನೆಯಲ್ಲಿ ಮುಂದುವರೆದು ದೇವರ ವಚನ ಕೇಳುವ ಒಂದು ಸಮಯವಾಗಿದೆ. ಈ ದಿನ ನಾನು ಯೋಚನೆ ಮಾಡುತ್ತಿದ್ದೆ, ನಮ್ಮನ್ನು ದೇವರು ಕರೆದಿದ್ದಾರೆ. ಕೆಲವರಿಗೆ ಅದು ಅರ್ಥವಾಗುವುದಿಲ್ಲ. ನನಗೂ ಸುಮಾರು ವರ್ಷಗಳು ಅದು ಅರ್ಥವಾಗಿಲ್ಲ. ಯಾಕೆಂದರೆ ನನ್ನ ಬಗ್ಗೆ ಒಂದು ಅಲ್ಪ ಆಲೋಚನೆ, ನಾನು ಎಂಥ ಕಿರಿಯವನು, ನಾನು ಎಷ್ಟು ಅಸಭ್ಯವನು, ನಾನು ಎಷ್ಟು ಅಶುದ್ಧನು, ನಾನು ಎಷ್ಟು ಬಡವನು, ನಾನು ಎಷ್ಟು ಅಜ್ಞಾನನು, ಈ ರೀತಿಯೆಲ್ಲ ಇರುವಾಗ ದೇವ್ರನ್ನ ಆರಿಸಿದ್ರ, ದೇವ್ರನ್ನ ಕರೆದರ, ಅಥವಾ ಬರೀ ಏನೋ ಒಂದು ಅವಕಾಶ ಸಿಕ್ತು, ಯಾರೋ ಸ್ನೇಹಿತರ ಮುಖಾಂತರನೋ ಅಥವಾ ಫ್ಯಾಮಿಲಿ ಮುಖಾಂತರನೋ ಏನೋ ಒಂದು ಚರ್ಚ್ಗಳಿಗೆ ಸಭೆಗಳು ಬರೋಕ್ಕೆ ಶುರು ಮಾಡಿದೆ, ಇಷ್ಟೇನಂತ ಯಾವಾಗಲೂ ಒಂದು ಆಲೋಚನೆಗಳಿಂದ ನಾನು ತುಂಬಾ ಗೊಂದಲದಲ್ಲಿದ್ದೆ. ಆದರೆ ವರ್ಷಗಳು ಕಳೀತಾ ನಮ್ಮ ಜೀವನವನ್ನು ನೋಡುವಾಗ, ಬೇರೆಯವರ ಜೀವನಗಳನ್ನು ನೋಡುವಾಗ ಮತ್ತು ನಮ್ಮ ಜೀವನದಲ್ಲಿ ಎಂಥ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ನೋಡುವಾಗ, ಹೌದು, ದೇವರು ಖಂಡಿತವಾಗಿ ನಮ್ಮನ್ನು ಕರೆದಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಸೊ ಒಂದು ವೇಳೆ ನಿಮಗೂ ಅಂತ ಒಂದು ಗೊಂದಲವಿದ್ದರೆ, ಅಂತ ಒಂದು ಸಂದೇಹಗಳಿದ್ದರೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮುಂದುವರೆದು ನಾವು ಬಿಟ್ಟು ಬಿಡದೇರನ ದೇವರು ಎಲ್ಲವನ್ನು ಸರಿಪಡಿಸುತ್ತಾರೆ, ಸ್ಪಷ್ಟಪಡಿಸುತ್ತಾರೆ. ಸೈತಾನನಿಗೆ ನಾವು ದೇವರ ಮಕ್ಕಳಾಗಿ ಆತನ ಒಂದು ಹಾದಿಯಲ್ಲಿ ಇರುವುದು ಸ್ವಲ್ಪವೂ ಇಷ್ಟವಿಲ್ಲ. ಆಮೇಲೆ ಸೊ ಆದ ಕಾರಣ ಈ ಒಂದು ದಿನ ದೇವರು ಕರೆದಿದ್ದಾರೆ. ಅದರಿಂದ ಎರಡು ಅಂಶಗಳನ್ನ ಕಲಿಯೋಣ ಅಂತ ನಾನು ಇಷ್ಟಪಡ್ತಿದ್ದೀನಿ. ಆಮೇಲೆ ಸೊ ಮೊದಲನೇ ಅಂಶ, ದೇವ್ರು ಕರೆದಿರೋದು ನಮ್ಮೆಲ್ಲರನ್ನ ಬರೀ ಆತನ ವಾಕ್ಯವನ್ನು ಕೇಳೋದಕ್ಕೆ ಮಾತ್ರವಲ್ಲ. ಮತ್ತೆ ಯಾಕೆ? ಸುಮಾರು ಜನರು ವಾಕ್ಯವನ್ನು ಕೇಳಿನೇ ಶಿಷ್ಯರಾಗಿದ್ವಿ. ಕೆಲವರು ವಿಶ್ವಾಸಿಗಳಂತ ಹೇಳ್ಬೋದು ನಿಮ್ಮನ್ನು, ಕೆಲವರು ಕ್ರೈಸ್ತರಂತ ಹೇಳ್ಬೋದು, ಅಥವಾ ಕೆಲವರು ನಾನು ಬರೀ ಭಕ್ತನಪ್ಪ, ನಾನು ಹಿಂಬಾಲಕನಷ್ಟೇ, ನನಗೆ ಅದೆಲ್ಲ ಏನಿಲ್ಲ ಅಂತ ಹೇಳ್ಬೋದು. ಆದರೂ ಈ ದಿನ ದೇವರು ನಮ್ಮನ್ನು ಕರೆದಿದ್ದಾರೆ. ಅದರಲ್ಲಿ ಎರಡು ಅಂಶಗಳನ್ನ ಕಲಿಯೋಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಮುಂದೆ ಹೋಗೋಣ. ಪ್ರಲೋಕದಲ್ಲಿರುವ ನಮ್ಮ ತಂದೆ ಅಪ್ಪ ಸ್ವಾಮಿ, ಒಂದು ಅದ್ಭುತವನ್ನು ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳುವ ಒಂದು ಅವಕಾಶ ನೀಡೋದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಹೇಳಿಕೊಡಲು ನಾನು ಅರ್ಹನು ತಂದೆ ಅಪ್ಪ ಸ್ವಾಮಿ. ಆದರೆ ಪವಿತ್ರಾತ್ಮನ ಮುಖಾಂತರವಾಗಿ ಮಾತಾಡೋದು ನಾನಲ್ಲದೆ ನೀವು ಮಾತಾಡಿರಿ ತಂದೆ, ನಿಮ್ಮ ವಾಕ್ಯವಾಗಿರಲಿ ಅಪ್ಪ ಸ್ವಾಮಿ. ಅದೇ ರೀತಿ ಕೇಳುಗರು ಸಹ ಪವಿತ್ರ ಆತ್ಮನ ಭರಿತರಾಗಿ ನಿಮ್ಮ ಒಂದು ಕೃಪೆಯನ್ನು ತುಂಬಿದವರಾಗಿ ಅದನ್ನು ನೀವು ಯಾವ ರೀತಿ ಅವರು ಅರ್ಥೈಸಿಕೊಳ್ಳಬೇಕಂತಿದ್ದಾರೋ ಆ ರೀತಿ ಅರ್ಥೈಸಬೇಕಂತ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್. ಸೊ ಈ ದಿನ ವಚನದಿಂದ ನೋಡೋಣ. ನಮಗೆ ಗೊತ್ತು, ಸುಮಾರು ಸಾವಿರಾರು ಜನರು ಯಾವಾಗಲೂ ಯೇಸುವಿನ ಹಿಂದೆ ಹೋಗುತ್ತಿದ್ದರು, ವಚನಗಳನ್ನು ಕೇಳುತ್ತಿದ್ದರು. ಓಕೆ, ಯೇಸು ಸಹ ಸಾಮ್ಯಗಳಿಂದ ಎಲ್ಲ ವಿಷಯಗಳನ್ನ ಹೇಳಿಕೊಡ್ತಾ ಇದ್ರು. ಮತ್ತಾಯ 4ನೇ ಅಧ್ಯಾಯದಲ್ಲಿ ವಿಶಿಷ್ಟವಾಗಿ ಸುಮಾರು ಸಾಮ್ಯಗಳಿಂದ ಮಾತಾಡಿದ್ದಾರೆ. ತದನಂತರ 35ನೇ ವಚನ ನೋಡೋಣ. ಯೇಸು ಸುಮಾರು ಬೋಧಿಸಿದ್ದಾರೆ ಸಾಮ್ಯಗಳಲ್ಲಿ. ಬೇಕಾದ್ರೆ 3ನೇ ವಚನ ಓದಿದ್ರು ಅದೇ ಹೇಳುತ್ತೆ, ಆತನು ಈ ತರಹ ಅನೇಕ ಸಾಮ್ಯಗಳಿಂದ
ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರುಗಳಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ಓಕೆ, ಸೊ ಯು ಕ್ಯಾನ್ ಆಲ್ವೇಸ್ ಸಿ ಸಾವಿರಾರು ಅನೇಕ ಜನರು ಯೇಸುವಿನ ವಾಕ್ಯವನ್ನು ಕೇಳುತ್ತಿದ್ದರು. ಆದರೆ ಅದರಲ್ಲಿ ಆತನ ಆಪ್ತ ಜನರು, ಕೆಲವು ಶಿಷ್ಯರು ಆತನ ಜೊತೆಯಲ್ಲಿರ್ತಾ ಇದ್ರು, ಅವರಿಗೆ ಅನೇಕ ವಿಷಯಗಳನ್ನ ಹೇಳಿಕೊಡುತ್ತಿದ್ರು. ಅವರಿಗೆ 35ನೇ ವರ್ಷದಲ್ಲಿ ಹೇಳುತ್ತಾರೆ, ಆ ಹೊತ್ತು ಸಾಯಂಕಾಲವಾದಾಗ ಆತನವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರೆಕೊಂಡು ಹೋದರು. ಸೊ ಈ ವಚನದಲ್ಲಿ ಅನೇಕ ಜನರು ಕೇಳ್ತಾರೆ, ಮೊದಲನೇ ಅಂಶ, ವಿ ಆರ್ ಕಾಲ್ಡ್ ನಾಟ್ ಜಸ್ಟ್ ಟು ಹಿಯರ್ ಬಟ್ ಟು ಬಿ ನಿಯರ್ ಜೀಸಸ್. ನಾವು ಕರೆಯಲ್ಪಟ್ಟಿರೋದು ಬರೀ ಯೇಸುವಿನ ವಾಕ್ಯವನ್ನು ಕೇಳುವುದಕ್ಕೆ ಮಾತ್ರವಲ್ಲ, ಆತನ ಹತ್ತಿರ ಇರುವುದಕ್ಕೆ. ಓಕೆ, ಸೊ ಮುಂಚೆನೆ ಹೇಳಿದ ಹಾಗೆ ಸುಮಾರು ಜನರು ಬರೀ ದೇವರ ವಾಕ್ಯವನ್ನು ಕೇಳುವವರಾಗಿರುತ್ತಾರೆ. ಕೇಳಬೇಕು, ದೇವರ ವಾಕ್ಯನ ಕೇಳಬೇಕು. ಕೆಲವರು ರೇಡಿಯೋಲ್ಲ ಇತ್ತೀಚೆಗೆ ಯೂಟ್ಯೂಬಲ್ಲಿ ಆಡಿಯೋ ಮೆಸೇಜ್ಗಳು ಕೇಳಿಸ್ಕೊತೀವಿ, ವಿಡಿಯೋ ಕೇಳಿಸ್ಕೊತೀವಿ, ಟಿವಿಯಲ್ಲೂ ಬರುತ್ತದೆ ಕೇಳಿಸ್ಕೊತೀವಿ, ಸಮ್ಮೇಳನ ಮಾಡುತ್ತಾರೆ ಕೇಳಿಸ್ಕೊತೀವಿ, ದೇವರ ಸಭೆಗೆ ಬರ್ತೀವಿ ಕೇಳಿಸ್ಕೊತೀವಿ, ಯಾರೋ ಹೇಳ್ತಾರೆ ಕೇಳಿಸ್ಕೊತೀವಿ. ಆದರೆ ಅಂಶ ಬರೀ ಕೇಳಿಸಿಕೊಳ್ಳುವುದಲ್ಲ, ನಾಟ್ ಜಸ್ಟ್ ಟು ಹಿಯರ್ ಬಟ್ ಟು ನಿಯರ್ ಜೀಸಸ್. ಓಕೆ, ಸೊ ನೀವು ಯೋಚಿಸಬಹುದು, ನಾನು ಎಷ್ಟೋ ಯೇಸುವಿನ ವಾಕ್ಯವನ್ನು ಕೇಳದ ಬಂದೆ, ಅಲ್ಲಿ ಅಷ್ಟೇ ಸಹ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ನಾವು ಏನಕ್ಕೆ ಕರೆದಿದ್ದಾರೆ ಅಂದರೆ ವಿ ಶುಡ್ ಬಿ ನಿಯರ್ ಹಿಮ್, ಆತನ ಹತ್ತಿರ ಇರಬೇಕು. ಅದರಲ್ಲಿ ಒಂದು ವಚನ ಹೇಳ್ತಾರೆ ನೋಡಿ, ಆ ಏಸಾಯ ಪುಸ್ತಕದಲ್ಲೂ ಅದೇ ಬರೆದಿದೆ. ಅದನ್ನು ಮತ್ತಾಯ ಪುಸ್ತಕದಲ್ಲಿ 13ನೇ ಅಧ್ಯಾಯದಲ್ಲಿ ಯೇಸು ಮತ್ತೆ ಹೇಳುತ್ತಾರೆ, 13ನೇ ಅಧ್ಯಾಯ ವಚನಗಳು ಸಹ 13-15 ಹೇಳುತ್ತಾರೆ, ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯ ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಂತಾಗಿದೆ. ತಾವು ಕಣ್ಣಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೆ ಹೊಂದುವರೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಓಕೆ, ಸೊ ಇಲ್ಲೂ ಸಹ ಇದು ಇಟ್ಸ್ ನಾಟ್ ಹೊಸ ವಿಷಯ. ಆ ಕಾಲದಲ್ಲಿ, ಯೆಶಾಯ ಕಾಲದಿಂದನೇ, ಮತ್ತು ಅರಣ್ಯದಲ್ಲಿ ಇಸ್ರಾಯೇಲ್ ಜನರು, ಮತ್ತು ಈಗಿನ ಯೇಸುವಿನ ಕಾಲದಲ್ಲೂ, ಯೆಶಾಯನ ಕಾಲದಿಂದ ಯೇಸುವಿನ ಕಾಲದ ತನಕ ಯೇಸು ಹೇಳ್ತಾರೆ, ಇವರುಗಳು ಕಿವಿದು ಕೇಳಿದರೂ ಅದನ್ನು ತಿಳ್ಕೊಳ್ಳೋದಿಲ್ಲ. ಸೊ ಇಟ್ ಇಸ್ ನಾಟ್, ನಾವು ಅಷ್ಟೇ ಯೇಸು ನಮ್ಮನ್ನು ಕರೆದಿರೋ ಇಟ್ಸ್ ಅಬೌವ್ ಬೀಯಿಂಗ್ ಜಸ್ಟ್ ಹಿಯರಿಂಗ್, ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಇಲ್ಲ. ದಟ್ಸ್ ಐ ಸೇ, ಕೇಳೋದಕ್ಕೆ ನಾಟ್ ಜಸ್ಟ್ ಹಿಯರ್ ಬಟ್ ಬಿ ನಿಯರ್. ಓಕೆ, ಯೇಸುವಿನ ಹತ್ತಿರ ಇರಬೇಕಂತ. ಸೊ ಇದರಲ್ಲಿ ವಿ ಮೈಟ್ ಆಸ್ಕ್, ಹೌ ಕ್ಯಾನ್ ಬಿ ಕ್ಲೋಸ್ ಟು ಜೀಸಸ್, ಹೌ ಕ್ಯಾನ್ ಐ ನಿಯರ್ ಬಿ ಜೀಸಸ್, ನಾಟ್ ಜಸ್ಟ್ ಹಿಯರಿಂಗ್ ಜೀಸಸ್. ಯೇಸುವಿನ ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲ, ಆತನ ಹತ್ತಿರ ಇರೋದು ಹೇಗೆ ಅಂದರೆ, ಮೊದಲನೇದು ಕೇಳಿದನ್ನು ಮಾಡುವುದು. ದ ಮೋರ್ ವಿ ಡೂ, ಎಷ್ಟೆಷ್ಟು ನಾವು ಯೇಸುವಿನ ವಾಕ್ಯವನ್ನು ಕೇಳಿದಷ್ಟು ಮಾಡುತ್ತೇವೋ ಅಷ್ಟಕ್ಕಷ್ಟು ಆತನ ಹತ್ತಿರವಿರುವ ಒಂದು ಅವಕಾಶವಿದೆ. ಇನ್ನೊಂದೇನೆಂದರೆ, ದ ಥಾಟ್ಸ್ ವಿ ನೀಡ್ ಬಿ ಆಲ್ವೇಸ್ ಅಪಾನ್ ಹಿಮ್. ನಮ್ಮ ಆಲೋಚನೆಗಳು, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಯಾವಾಗಲೂ ನನ್ನ ಸ್ನೇಹಿತರಿಗೂ ಕೊಡ್ತೀನಿ, ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಈಗ ಎಲ್ಲೇ ನಾನು ಕೆಲಸದ ಮೇಲೆ ಇರಲಿ, ತುಂಬ ಬ್ಯುಸಿ ಇರ್ತೀವಿ, ಮತ್ತು ಎಲ್ಲೋ ಟ್ರಾವೆಲ್ ಮಾಡ್ತೀವಿ, ಎಲ್ಲೋ ದೂರ ಹೋಗಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಹತ್ತಿರದವರು ತಪ್ಪಾಯ್ತಲ್ಲ, ಹತ್ತಿರ ಇರೋರು, ಮತ್ತು ಯಾರನ್ನ ನಾವು ತುಂಬ ಪ್ರೀತಿಸ್ತೀವಿ, ಅಥವಾ ಯಾರು ನಮ್ಮ ಜೀವನದಲ್ಲಿ ತುಂಬ ಮೌಲ್ಯ ಹೊಂದಿದ್ದಾರೋ ಅವ್ರು ಸದಾಕಾಲ ನಮ್ಮ ನೆನಪಿನಲ್ಲೇ ಇರುತ್ತಾರೆ. ಓಕೆ, ತಾಯಂದರಿಗೆ ವಿಶೇಷವಾಗಿ ಮಕ್ಕಳು ಸ್ಕೂಲ್ ಒಳಗಿದ್ರು ತಾಯಿ ಅಡುಗೆ ಮಾಡ್ತಿದ್ರು ಮಕ್ಕಳ ನೆನಪಲ್ಲೇ ಇರ್ತಾರೆ. ಓಕೆ, ತಂದೆಯರು ಸಹ ಮಕ್ಕಳ ಬಗ್ಗೆ ಎಲ್ಲೋ ನೋಡ್ತಾ ನನ್ನ ಮಗನ ಚೆನ್ನಾಗಿರ್ಬೋದಲ್ಲ, ಇದು ಹಿಂಗಿರ್ಬೋದಲ್ಲ, ವಿ ಆಲ್ವೇಸ್ ಸ್ಟಾರ್ಟ್
ಕೀಪ್ ರಿಮೆಂಬರಿಂಗ್ ಹಿಮ್. ಓಕೆ, ಸೊ ಯಾರನ್ನು ಹೆಚ್ಚಿಗೆ ಪ್ರೀತಿಸ್ತೀವೋ ಅವರು ನಮ್ಮ ಯೋಚನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿರ್ತಾರೆ. ಸೊ ವಿ ಕ್ಯಾನ್ ಆಸ್ಕ್ ಅ ಕ್ವಶನ್, ನಾನು ಬರೀ ಭಾನುವಾರ ಬಂದ ತಕ್ಷಣ ಹಾಡುಗಳು ಹಾಡುವಾಗ ಇದೆ ತುಂಬ ಹಾಡ್ತೀನ, ಅಥವಾ ಆತನ ಒಂದು ನೆನಪಿನಲ್ಲಿ ಸಾನ್ನಿಧ್ಯದಲ್ಲಿ ಸದಾಕಾಲ ಇರ್ತೀನ? ಓಕೆ, ನಾನು ರೋಡಲ್ಲಿ ಎಲ್ಲೋ ಹೋಗ್ತಾ ಇರುವಾಗಲೂ, ಎಲ್ಲೋ ಬರ್ತಾ ಇರುವಾಗಲೂ, ಏನೋ ಮಾಡ್ತಾ ಇರುವಾಗಲೂ ಆತನ ನೆನಪು ಎಷ್ಟಿದೆ? ಓಕೆ, ಸೊ ಕೆಲವ್ರನ್ನ ನೋಡಿರ್ತೀವಿ, ಭಾನುವಾರ ಚರ್ಚಿಗೆ ಬಂದರೆ ಒಂದು ಮುಖ, ಅವರ ಕೆಲಸಕ್ಕೆ ಹೋದರೆ ಇನ್ನೊಂದು ಮುಖ, ಮನೆಯಲ್ಲಿ ಇನ್ನೊಂದು ಮುಖ. ಓಕೆ, ಅವರ ವರ್ತನೆ, ಅವರ ಆಲೋಚನೆ, ಅವರ ಒಂದು ಅಭಿಪ್ರಾಯಗಳು, ಅವರ ಕನಸು, ಅವರು ಯಾವ ಇದರಲ್ಲಿ ಸಮಯ ಕಳೀತಾರೆ ಎಲ್ಲವೂ ವಿಭಿನ್ನವಾಗಿರುತ್ತದೆ. ಅವರು ನಾವಾಗಿದ್ದೇವಾ? ಓಕೆ, ಹಾಗಿದ್ರೆ ನಾವು ಬರೀ ಕೇಳುಗರಾಗಿರ್ತೀವಿ ಹೊರತು ಆತನ ಹತ್ತಿರ ಇಲ್ಲದೇ ಇರುತ್ತೇವೆ. ಸೊ ಹೌ ವಿ ಟ್ರೀಟ್ ದ ಪೀಪಲ್ ಔಟ್ಸೈಡ್, ಹೊರಗಿರುವ ಜನರ ಬಗ್ಗೆ ಯಾವ ರೀತಿ ನಾವು ಯೋಚಿಸ್ತೇವೆ? ಓಕೆ, ಸೊ ನಾವು ಆ ಕಾಲದಲ್ಲಿ ಗಾಂಧಿಯವರು ಉದಾಹರಣೆಗೆ, ಇತ್ತೀಚೆಗೆ ಗಾಂಧಿ ಜಯಂತಿ ಈ ವಾರ ಇತ್ತಲ್ವ ನಮಗೆ, ಸೊ ಗಾಂಧಿ ಉದಾಹರಣೆ ತಗೊಳ್ಳೋಣ. ಓಕೆ, ಆತನು ಒಬ್ಬ ವಕೀಲರಾಗಿದ್ದರು, ಬ್ಯಾರಿಸ್ಟರ್ ಆಗಿದ್ದರು. ಅವರು ಬಂದು ಇಂಡಿಯಾನಲ್ಲಿ ಯಾವ ರೀತಿಯವರು ಚಳುವಳಿಗೆ ಒಳಗೆ ಬಂದರು ನನಗೆ ಗೊತ್ತಿಲ್ಲ, ಆದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಾಗ ಗಾಂಧಿ ಹೇಳಿದ ಮಾತನ್ನು ಕೇಳುಗರಾಗಿಲ್ಲದೆ ಸುಮಾರು ಜನ ಆತನ ಹೇಳಿದ ರೀತಿಯಲ್ಲಿ ನಡೀತಾ ಬರುವಾಗ ಆತನ ಹತ್ತಿರ ಇದ್ದವರು ಅಂತಿದ್ದಾರೆ. ಅವರ ಮನಸ್ಸಲ್ಲಿ ಸ್ವತಂತ್ರನೇ ನಮ್ಮ ಇದು ಏನು ಹೇಳೋದು, ನನ್ನ ಗುರಿ ಅಂತ. ಗಾಂಧೀಜಿಯವರು ಉತ್ತರ ಭಾರತದಲ್ಲಿದ್ದರು, ದಕ್ಷಿಣ ಭಾರತದಲ್ಲೂ ಹೇಳ್ತಾರಲ್ಲ, ಜಲಿಯನ್ ವಾಲಾಬಾಗ್ ಬಗ್ಗೆ ನೀವು ಕೇಳಿರ್ಬೋದು. ನಮ್ಮ 2ನೇ ಜಲಿಯನ್ ವಾಲಾಬಾಗ್ ಗೌರಿಬಿದನೂರಲ್ಲಿ ಆಯಿತು ಅಂತ ಹೇಳ್ತಾರೆ ಜನ. ಓಕೆ, ಮತ್ತು ಎಲ್ಲ ಒಂದು ಹಳ್ಳಿ ಪಳ್ಳಿಗಳಲ್ಲೂ ಯಾವುದೋ ಒಂದು ಕ್ರಾಂತಿಕಾರಿ ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಬಂದರು. ಹೇಗೆ ಅವರ ಮನಸ್ಸು ಬರೀ ಕೇಳುಗರಾಗಿಲ್ಲದೆ ಅದೇ ಅವರ ಮನಸ್ಸಿನಲ್ಲಿಟ್ಟು ಅದರಂತೆ ಜೀವಿಸ್ತಾ ಇದ್ರು, ಅದನ್ನೇ ಪ್ರಯಾರಿಟೈಸ್ ಮಾಡಿದರು, ಅದನ್ನೇ ಅವ್ರ ಜೀವನದಲ್ಲಿ ಮುಖ್ಯವೆಂದು ಬಯಸಿದರು. ಓಕೆ, ಸೊ ಯೇಸುವಿಗೆ ಹತ್ತಿರ ಇರುತ್ತೇವೆ ಅಂದರೆ ಯೇಸುವಿನ ಮನಸ್ಸು ಅವ್ರು ಏನಿತ್ತು, ವಚನ ಹೇಳ್ತದಲ್ಲ, ಯೇಸುವು ಪಾಪಿಗಳನ್ನು ಹುಡುಕಿ ಅವ್ರನ್ನ ರಕ್ಷಿಸೋದಕ್ಕೋಸ್ಕರ ಬಂದರು ಅಂತ. ಸೊ ಅಂದರೆ ನಮ್ಮ ಮನಸ್ಸು ಅದೇ ಇರಬೇಕಾಗಿತ್ತು. ಯೇಸುವು ಎಲ್ಲರನ್ನು ಪ್ರೀತಿಸೋದಕ್ಕೆ ಬಂದರು. ಸೊ ನಮಗೂ ಅಂಥದ್ದೇ ಆಲೋಚನೆಗಳಾಗಿರಬೇಕು. ಯೇಸುವು ಒಬ್ಬ ನಾಯಕನಾಗಿ ಅಧಿಕಾರ ತೋರಿಸುವನಾಗಿರಲಿಲ್ಲ, ಸೇವೆ ಮಾಡುವ ನಾಯಕನಾಗಿದ್ದರು. ಆದರೆ ನಮ್ಮ ಮನಸ್ಸು ಹಾಗೆ ಇದ್ದಾಗ ವಿ ಆರ್ ಗೆಟಿಂಗ್ ಕ್ಲೋಸ್ ಟು ಜೀಸಸ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಏನಂದ್ರೆ ನಾನು ಹೇಳಿದಾಗೆ, ನಾಟ್ ಜಸ್ಟ್ ವಿ ಹಿಯರ್ ಜೀಸಸ್ ಬಟ್ ವಿ ನೀಡ್ ಟು ಬಿ ನಿಯರ್ ಜೀಸಸ್. ನಾವು ಬರೀ ಯೇಸು ಬಗ್ಗೆ ಕೇಳುಗರು ಮಾತ್ರ ಅಲ್ಲ, ಯೇಸುವಿನ ಹತ್ತಿರ ಇರಬೇಕು. ಸೊ ಈ ವಾರ ಒಂದು ನಿರ್ಧಾರ ಮಾಡೋಣ, ನಮ್ಮ ಬಗ್ಗೆನೇ ಯೋಚನೆನೂ ಮಾಡೋಣ, ಪರೀಕ್ಷಿಸ್ತಾ ಇರೋಣ. ನಾನು ಬರೀ ಯೇಸು ವಾಕ್ಯಗಳನ್ನ ಕೇಳುವನಾಗಿದ್ದೀನಾ ಅಥವಾ ಆತನ ಎಷ್ಟರ ಮಟ್ಟಿಗೆ ಹತ್ತಿರ ಇದ್ದೀನಿ? ಓಕೆ, ಸೊ ಹತ್ತಿರವಿರುವಾಗ ಖಂಡಿತ ಪ್ರಾರ್ಥಿಸುವುದು ಒಂದು ಆಕ್ಟಿವಿಟಿ, ಒಂದು ಕಾರ್ಯವಾಗಿರುವುದಿಲ್ಲ, ಅಥವಾ ಒಂದು ಬರ್ಡನ್ ಡ್ಯೂಟಿ ಆಗುವುದಿಲ್ಲ. ಇವಂಥ ಭಾರ ಮಾಡಿಲ್ಲವಲ್ಲ, ಮಾಡಲೇಬೇಕು ಒಂದು ಕರ್ತವ್ಯ ಆಗಿರಲ್ಲ. ಇಟ್ಸ್ ಎ ನ್ಯಾಚುರಲ್ ಆಗಿ, ಒಂದು ಸ್ವಾಭಾವಿಕವಾಗಿ ಅದು ಇಷ್ಟ ಬರುವ ಒಂದು ವಿಷಯವಾಗಿರುತ್ತೆ. ದೇವರ ವಚನಗಳು ಸಹ ಕಲಿಯುವುದು, ಓದುವುದು, ಅಧ್ಯಯನ ಮಾಡುವುದು ನಮಗೆ ಆ ರೀತಿಯಾಗಿ ಬರುತ್ತದೆ. ಸೊ ನನಗೂ ಅದರಲ್ಲಿ ಸುಮಾರು ಅಷ್ಟೇನು ಸುಲಭ ಇರುವುದಿಲ್ಲ, ಅನೇಕ ಸಮಯದಲ್ಲಿ ಬರೀ ಕೇಳುಗನಾಗಿ ಇರುತ್ತೇನೆ. ಆದರೆ ನಾವು ಖಂಡಿತವಾಗಿಯೂ ಬರುವ ದಿನ, ಈ ವಾರದಲ್ಲಿ ಬರುವ ದಿನ ಬಿಡಿ, ಈ ವಾರ ಇದರಲ್ಲಿ ಯಾವುದೋ ಒಂದು ಪ್ರಯತ್ನ ಮಾಡಿ ಇನ್ನು ಸ್ವಲ್ಪ ಹತ್ತಿರ ಯೇಸುವಿಗೆ ನಾವು ಬರಬಹುದು. ಆಮೆನ್. ಸೊ ಎರಡನೇ ಅಂಶ, ವಿ ಆರ್ ಕಾಲ್ಡ್ ನಾಟ್ ಜಸ್ಟ್ ಟು ಬಿಲಾಂಗ್, ನಾಟ್ ಜಸ್ಟ್ ಟು ಬಿಲೀವ್ ಬಟ್ ಟು ಬಿಲಾಂಗ್. ನಾವು ನಮ್ಮನ್ನ ಯೇಸು ಕರೆದು ಆತನ ಶರೀರವಾದ ಸಭೆ, ಓಕೆ, ಸಭೆಯಲ್ಲಿ ಒಂದು ಅಂಗವಾಗಿ ಮಾಡಿದ್ದಾರೆ, ಸದಸ್ಯರನ್ನಾಗಿ ಮಾಡಿದ್ದಾರೆ. ಬರೀ ಯೇಸುವನ್ನು ನಂಬುವುದಕ್ಕೆ ಮಾತ್ರವಲ್ಲ, ನಾಟ್ ಜಸ್ಟ್ ಟು ಬಿಲೀವ್ ಬಟ್ ಟು ಬಿಲಾಂಗ್ ಟು ಹಿಸ್ ಫ್ಯಾಮಿಲಿ. ಓಕೆ, ಆತನ ಕುಟುಂಬದಲ್ಲಿ ಒಬ್ಬರಾಗಿರಬೇಕಂತ ಆತನು ನಮ್ಮನ್ನ ಕರೆದಿರುವುದು. ಓಕೆ, ಸೊ ವಿ ಆರ್ ನಾಟ್ ಜಸ್ಟ್ ಕಾಲ್ಡ್ ಟು ಬಿಲೀವ್ ಬಟ್ ಟು ಬಿಲಾಂಗ್. ಬರೀ ನಂಬೋದಕ್ಕೆ ಮಾತ್ರ ಕರೆದಿಲ್ಲ, ನಾವು ಅದರಲ್ಲಿ ಒಬ್ಬರಾಗಿರುವಕ್ಕೆ ನಮ್ಮನ್ನ ಕರೆದಿದ್ದಾರೆ. ಒಂದು ವಚನ ನೋಡೋಣ. ಹಾಗಿರುವಾಗ ಯಾವ ವಿಷಯಗಳನ್ನ ನಾವು ಮಾಡಬೇಕಾಗಿದೆ? ಓಕೆ, ಸೊ ಅನೇಕ ಜನರು ಸಭೆಗಳಿಗೆ ಬರ್ತಾರೆ, ಕಾಣಿಕೆ ಕೊಡ್ತಾರೆ,
ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ, ಮತ್ತು ಹಾಡುಗಳು ಹಾಡ್ತಾರೆ. ಆದರೆ ದ ಕ್ವಶನ್ ಈಸ್, ಒಬ್ಬರಲ್ಲಿ ಆ ರಿಲೇಷನ್ಶಿಪ್ ಒಂದು ಕುಟುಂಬ ಥರ ಬೆಳೀತಾ ಇದ್ದೀವ? ಓಕೆ, ನಾವು ನಮ್ಮ ಕುಟುಂಬದಲ್ಲಿ ಇರ್ತೀವಲ್ವಾ, ನಾವು ಒಳ್ಳೆ ಬರೀ ಕುಟುಂಬಕ್ಕೆ ಬಂದವರಾಗಿರೋದಿಲ್ಲ, ನಾವು ಒಬ್ಬರಾಗಿರುತ್ತೇವೆ ಅದರಲ್ಲಿ. ಓಕೆ, ಕುಟುಂಬ ಅಂದ ತಕ್ಷಣ ಕುಟುಂಬದಲ್ಲಿ ಎಲ್ಲರೂ ಈ ಥರ ಹೇಳ್ತಾರಲ್ಲ, ಏನು 4 ಬೆರಳು ಒಂದೇ ಥರ ಇರುತ್ತಾ, ಒಂದೊಂದು ಹೆಚ್ಚು ಕಮ್ಮಿ ಇರುತ್ತಂತ ಹೇಳ್ತಾರಲ್ವ. ಅದೇ ಥರ ಸಭೆಯಲ್ಲೂ ಸಹ ನಾವು ಎಲ್ಲರೂ ಯೇಸುವನ್ನು ನಂಬಿ ಬಂದವರಾಗಿದ್ದರೂ ನಮ್ಮ ಗುಣಗಳು ಬೇರೆ ಥರನೇ ಇರುತ್ತದೆ. ಓಕೆ, ನಾವು ಯೇಸುವನ್ನು ಅಂಗೀಕರಿಸಿಕೊಂಡಾಗ, ಆತನನ್ನು ನಂಬಿದಾಗ ಯೇಸು ಒಂದು ಅವಕಾಶ ಕೊಡ್ತಾರೆ ನಾವು ಒಂದು ಹೊಸ ಮನುಷ್ಯನಾಗಿ ಜೀವಿಸೋದಕ್ಕೆ. ಆದರೆ ನಮ್ಮ ಗುಣಗಳಿದೆ ನೋಡಿ, ಅದು ಇಮ್ಮಿಡಿಯೇಟ್ ಹಂಗೆ ಒಂದೇ ದಿನ ರಾತ್ರಿ ಅಂತ ಚೇಂಜ್ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್, ಸಮಯ ಆಗುತ್ತದೆ. ಸೊ ಅದಕ್ಕೋಸ್ಕರ ನಾವು ಸಭೆಯಲ್ಲಿ ಮೊದಲನೇದಾಗಿ ಒಂದು ವಚನ ಮುಂಚೆನೇ ಒಮ್ಮೆ ಹೇಳಿದ್ದೀನಿ, ಇದು ನನಗೆ ತುಂಬ ಇಷ್ಟವಾದುದು. ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, ಕೊಲೋಸದ ಸಭೆಯವರಿಗೆ 3ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸ್ಕ್ರಿಪ್ಚರ್. ಒಂದು ನಮ್ಮೆಲ್ಲರಿಗೂ ಒಂದು ಸವಾಲು ಕೊಡೋ ಥರ ಇರುತ್ತದೆ. ಅದೇನೆಂದರೆ, ಮತ್ತೊಬ್ಬರ ಮೇಲೆ, ಅಂದರೆ ಸಭೆ ಒಳಗೆ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಈ ಒಂದು ಸಮಯದಲ್ಲಿ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೇನೆ. ಅನೇಕ ತಜ್ಞರು, ಅಂದರೆ ಸಭೆಯ ಬಗ್ಗೆ ಸುಮಾರು ಸಂಶೋಧನೆ ಮಾಡೋರು, ಕೇಳುವರು, ನೋಡುವರು, ಪುಸ್ತಕಗಳು ಬರೆಯೋರು, ಅವರೆಲ್ಲರದ ಅಭಿಪ್ರಾಯ ಏನಂದರೆ, ಸಭೆ ಅಂತ ಬಂದ ಮೇಲೆ, ಶಿಷ್ಯರಾಗಿ ಅಥವಾ ಕ್ರೈಸ್ತರಾಗಿ ಸದಸ್ಯರಾಗಿ ಬಂದ ಮೇಲೆ ಒಬ್ಬರೊಬ್ಬರ ಹತ್ತಿರಕ್ಕೆ ಬಂದಾಗ ಒಬ್ಬರೊಬ್ಬರ ಬಲಹೀನತೆಗಳು ಹೊರಗೆ ಬರುತ್ತದೆ. ಓಕೆ, ಒಬ್ಬರೊಬ್ಬರ ಪಾಪ ಗುಣಗಳು ಹೊರಗೆ ಬರುತ್ತದೆ. ಆಗ ಅನೇಕ ಸಮಯದಲ್ಲಿ ಸಂಬಂಧಗಳು ಜೊತೆಯಲ್ಲಿರೋದು ಬಿಟ್ಟು ದೂರ ಹೋಗುತ್ತದೆ. ಒಬ್ಬರೊಬ್ಬರ ಮೇಲೆ ಚಾಡಿ ಹೇಳೋದು, ಒಬ್ಬರು ಗ್ರೂಪ್ಗಳು ಮಾಡ್ಕೊಳ್ಳೋದು, ಈ ಗ್ರೂಪ್ ಇವ್ರ ಬಗ್ಗೆ ಹಿಂದೆ ಮಾತಾಡೋದು, ಅವನನ್ನು ಇವ್ರ ಮೇಲೆ ಮಾತಾಡೋದು, ಮತ್ತು ಒಬ್ಬರು ಇವರು ಬಲಹೀನತೆಯಿಂದ ಇವ್ರಿಗೆ ನೋವು ಮಾಡಿರ್ತಾರೆ. ಓಕೆ, ನೋವು ಮಾಡಿರೋ ಕಾರಣದ ಓಕೆ ನನಗೆ ಇನ್ನೂ ಕನ್ವಿನ್ಸ್ ಆಗಿಬಿಡುತ್ತೆ, ನಾನು ಒಂಥರ ಅವನು ದೂರ ಇಡಬೇಕು ಅಂತೆಲ್ಲ ನಮಗೆ ಬರುತ್ತದೆ. ಆದರೆ ಈ ವಚನ ಐ ಆಲ್ಸೋ ಸ್ಟ್ರಗಲ್ ಎ ಲಾಟ್ ಲೈಕ್ ದಟ್. ಓಕೆ, ಸಭೆಯಲ್ಲಿ ನಾನು ಒಂದೇ ಸಭೆಯಲ್ಲಿ ಒಂದು ಸುಮಾರು 30 ವರ್ಷಗಳಿಗಿಂತ ಹೆಚ್ಚಿರುವಾಗ ಕೆಲವ್ರು ಕಂಡ್ರೆ ನನಗಾಗೋದಿಲ್ಲ, ಅವರ ಕೃತ್ಯಗಳು ಇಷ್ಟವಾಗಲ್ಲ, ಅವ್ರು ಏನಾದ್ರು ತಪ್ಪು ಮಾಡಿದರೆ ಅದು ಎಲ್ರಿಗೂ ಹೇಳಬೇಕಂತ ಅನಿಸ್ತದೆ. ಅದೇ ರೀತಿ ನನಗೂ ಗೊತ್ತು, ನನ್ನ ಬಗ್ಗೆನೂ ಕೆಲವರು ಆ ರೀತಿ ನಾನು ಮಾಡಿದ ವಿಷಯಗಳು ಅವ್ರಿಗೆ ಇಷ್ಟವಾಗದೆ ಕ್ಷಮಿಸದೆ ಅಥವಾ ಬೇರೆಯವ್ರ ಹತ್ರ ಹೇಳ್ತಾ ಬರೋದು. ಸೊ ಇವುಗಳು ದ್ಯಾಟ್ ಈಸ್ ನಾಟ್ ವಿ ಆರ್ ಕಾಲ್ಡ್ ಫಾರ್. ನಮ್ಮನ್ನು ಅದಕ್ಕೆ ಕರೆಯೋದಿಲ್ಲ ದೇವರು. ಒಬ್ಬರೊಬ್ಬರನ್ನ ಕ್ಷಮಿಸಿ, ಒಬ್ಬರನ್ನ ಸೈರಿಸಿಕೊಳ್ಳಬೇಕು. ವಚನ ಹೇಳುತ್ತದೆಲ್ಲ, ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರೂ ಅವನ ಕ್ಷಮಿಸೋಣ. ಓಕೆ, ಕ್ರಿಸ್ತನು ಸಹ ಹೇಗೆ ನಮ್ಮನ್ನು ಕ್ಷಮಿಸಿದ್ರು ಹಾಗೆ ಅವರನ್ನು ಕ್ಷಮಿಸೋಣ ಅಂತ. ಸೊ ನಮ್ಮಲ್ಲಿ ಆ ಒಂದು ಗುಣ ಈ ವಾರ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ, ಆ ಗುಣ ನನ್ನೊಳಗೆ ಇದೆಯಾ? ಯಾಕೆಂದರೆ ಇದು ಲೌಕಿಕವಾಗಿ ನಮ್ಮ ಒಂದು ಗುಣವಾಗಿರುತ್ತದೆ. ಯಾಕೆಂದರೆ ಲೌಕಿಕ ಗುಣದಲ್ಲಿ ಒಳ್ಳೆಯವನಿಗೆ ಒಳ್ಳೆಯವನು, ಕೆಟ್ಟವನಿಗೆ ಕೆಟ್ಟವನು, ಆ್ಯಂಡ್ ಇಟ್ ಈಸ್ ಅನ್ ಆಕ್ಸೆಪ್ಟೆಡ್ ಥಿಂಗ್. ಎಲ್ಲರೂ ಅದನ್ನು ಸ್ವೀಕರಿಸ್ಕೊತಾರೆ. ಹೌದು, ಅವನು ಹಂಗಿದ್ದಾನೆ, ಅವನು ಅಯೋಗ್ಯ, ಅವ್ನು ಹಂಗೆ ಮಾಡಬೇಕು, ಅವ್ನು ಹಂಗೆ ಆಗಬೇಕು. ಇನ್ನು ವಿ ಆರ್ ಆಲ್ ಲೈಕ್ ದಟ್. ಚಿಕ್ಕ ವಯಸ್ಸಿನಾಗ ಬೆಳೆದು ಬಂದುಬಿಟ್ಟಿದ್ವಿ. ಈಗ ಅದು ಬದಲಾವಣೆಗೆ ಕಷ್ಟ. ಆದರೆ ಬದಲಾವಣೆಗೆ ಕಷ್ಟ ಅಂತ ಅದನ್ನು ಹಾಗೆ ಬಿಡಬಾರದು, ಪ್ರಯತ್ನಗಳು ಪಡ್ತಾ ಇರಬೇಕು. ನಾನು ಹೇಳಿದಲ್ಲ, ನನಗೂ ಆ ರೀತಿ ಇದೆ ಅಂತ. ಆದರೆ ವಚನವನ್ನು ಕೇಳಿದ ಕಾರಣದಿಂದ ನಾನು ಪ್ರಯತ್ನಗಳನ್ನು ಮಾಡುತ್ತಾ ಬರ್ತಾ ಇದ್ದೀನಿ. ಓಕೆ, ಸೊ ನಿಮ್ಮಲ್ಲೂ ಅದೇ ಕೇಳ್ಕೊಳ್ತೇನೆ, ಪ್ರಯತ್ನ ಪಡಿರಿ. ಓಕೆ, ಅದರಿಂದ ಬರೋದಕ್ಕೆ ನಮ್ಮ ಅಭ್ಯಾಸಗಳನ್ನು ನಮ್ಮ ಬದಲಾವಣೆ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ. ಗುಣಗಳೆಂದರೆ ಏನು? ಸುಮಾರು ಅಭ್ಯಾಸಗಳು ಸೇರಿ ಒಂದು ಗುಣ ಆಗಿಬಿಡುತ್ತೆ. ಓಕೆ, ಸೊ ಆ ಗುಣಗಳು ಕ್ರಿಸ್ತನಂತೆ ನಮ್ಮ ಗುಣಗಳಾಗಬೇಕಂತ ಯೇಸು ನಮ್ಮಲ್ಲಿ ಆಸೆ ಪಡ್ತಾರೆ. ಅದೇ ಹೇಳ್ತಾರಲ್ಲ, ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ ಹಾಗೆ ನಾವು ಬೇರೆಯವ್ರನ್ನ ಕ್ಷಮಿಸಬೇಕು. ಸೊ ಈ ಗುಣ ಬರಬೇಕಂದ್ರೆ ಅಭ್ಯಾಸಗಳು, ಅಂದರೆ ವಾಟ್ ಈಸ್ ಅಭ್ಯಾಸ? ಹ್ಯಾಬಿಟ್ ಅಂತೀವಲ್ಲ, ಪದೇ ಪದೇ ಏನನ್ನ ಮಾಡುತ್ತಾನೆ ಬರ್ತೀವೋ ಅದು ನಮಗೆ ಅಭ್ಯಾಸವಾಗಿ ಅದು ಒಂದು ಗುಣವಾಗಿ ಬಿಡುತ್ತದೆ. ಓಕೆ, ಸೊ ಬೇರೆಯವ್ರನ್ನ ನಾವು
ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ಸೈರಿಸಿಕೊಳ್ಳಬೇಕಾದನು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಗುಣ. ಅದು ಅದ್ಭುತ, ಒಂದು ಸುಂದರವಾದ ಗುಣ. ಅವ್ರ ಮೇಲೆ ನನ್ನ ಸ್ನೇಹಿತ ಒಬ್ಬರಿದ್ದಾನೆ ಸಂತೋಷ್ ಅಂತ. ಈಗ ಸಭೆಯಲ್ಲಿ ಅವ್ರನ್ನ ಹಿರಿಯರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವರು ನನಗಿಂತ ಕೆಲವು ತಿಂಗಳು ಸಣ್ಣವನು ವಯಸ್ಸಿನಲ್ಲಿ, ಆದರೆ ಆತನ ಗುಣ ಅದ್ಭುತವಾದುದು. ಎಷ್ಟು ಸೈರಿನ ಶಕ್ತಿ ಇದೆ. ಓಕೆ, ಕೆಲವ್ರ ಮೇಲೆ ನಾವು ಸೈರಿಸ್ಕೊಳ್ಬೋದು, ಆದರೆ ಎಲ್ಲರಿಗೂ ಸೈರಿಸ್ಕೊಳ್ಳೋದು ಪಾಪ ಕಷ್ಟ. ಆದರೆ ಅದು ಹೇಗೆ ಅವ್ರಿಗೆ ಜಾಸ್ತಿ ಆಗಿ ನೋಡ್ತಾ ಅದು ಇನ್ನಷ್ಟು ಬಲವಾಗ್ತಿದೆ. ಅಂದರೆ ಹೆಂಗೆ, ಅದು ಅಭ್ಯಾಸ. ಓಕೆ, ಅದನ್ನು ಮಾಡೋ ಹ್ಯಾಬಿಟ್, ಅದನ್ನು ಪದೇ ಪದೇ ಮಾಡುತ್ತಾ ಬರುವಾಗ ಇಟ್ ಇಸ್ ಬಿಕಮಿಂಗ್ ಎ ಸೈರಿಸುವ ಗುಣ. ಅದೇ ಸಮಯದಲ್ಲಿ ರಾಂಗ್ ಅಭ್ಯಾಸ, ಅಂದರೆ ನಾನು ಕ್ಷಮಿಸಲ್ಲ ಹಂಗೆ ಅಂತ ಅದು ಒಂದು ಗುಣ ಆಗ್ಬಿಡುತ್ತೆ. ಸೈರಿಸದ ಗುಣವನ್ನು ನಾವು ಬೆಳೆಸ್ಕೊಂಡ್ಬಿಡ್ತೀವಿ. ಸೊ ವಿ ಆರ್ ನಾಟ್ ಕಾಲ್ಡ್ ಫಾರ್ ದಟ್. ನಾವು ಅದಕ್ಕೆ ಕರೆಯಲ್ಪಟ್ಟಿಲ್ಲ. ನಾವು ಯೇಸುವಿನ ಗುಣಗಳನ್ನು ಹೊಂದೋದಕ್ಕೆ ಕರೆಯಲ್ಪಟ್ಟಿದ್ದು. ಆ ಒಂದು ಗುಣ ಏನಂದರೆ, ಸಭೆಯಲ್ಲಿ ವಿ ಆರ್ ನಾಟ್ ಜಸ್ಟ್, ವಿ ನೀಡ್ ಟು ಫೀಲ್ ಬಿಲಾಂಗ್ಡ್. ಕುಟುಂಬದಲ್ಲಿ ಹೆಂಗೆ ಒಬ್ಬರನ್ನ ಸಹಿಸ್ಕೋದು, ಏನು ಮಾಡೋದು, ನಮ್ಮ ಒಡ ಹುಟ್ಟಿದ ತಮ್ಮ, ಅಣ್ಣ, ಅಕ್ಕ, ತಂಗಿ, ಏನು ಮಾಡೋಕ್ಕಾಗುತ್ತೆ, ಸಹಿಸ್ಕೋಬೇಕು. ಆ ಒಂದು ಗುಣ ನಮ್ಮಲ್ಲಿ ಬರಬೇಕು. ಯಾಕಂದರೆ ಕ್ರಿಸ್ತನೇ ಹೇಳಿದ್ರಲ್ಲ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರೊಬ್ಬರನ್ನ ಪ್ರೀತಿಸಿರಿ. ಓಕೆ, ಸೊ ಸಹೋದರರೇ, ನಾವು ಈ ದಿನ ಸಭೆಯಲ್ಲಿ ಏನೇ ಒಂದು ಕಾರ್ಯ ಮಾಡೋಕ್ಕೆ ಆಗದಿದ್ದರೂ ಒಂದೇ ಒಂದು ಮಾಡಿದರೂ ಯೇಸುಗೆ ತುಂಬ ಸಂತೋಷ ಆಗುತ್ತೆ. ಏನೆಂದರೆ ಒಬ್ಬರೊಬ್ಬನ ಪ್ರೀತಿಸುವ ಒಂದು ಅಂಶ ಸೈರಣೆ, ಕ್ಷಮಿಸುವುದು. ಅದನ್ನು ಮಾಡೋಣ. ಓಕೆ, ಸೊ ಸೈತಾನನು ಎಲ್ಲರನ್ನೂ ಅಗಲಿಸೋದಕ್ಕೆ ಪ್ರಯತ್ನ ಪಡುತ್ತಿದ್ದಾನೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಎಲ್ಲರನ್ನ ಪ್ರೀತಿಯಿಂದ ಒಟ್ಟಾಗಿರ್ಬೇಕಂತ ಅವರು ಬಯಸುತ್ತಿರುತ್ತಾರೆ. ಸೊ ಆದ ಕಾರಣ ನಾವು ಬರೀ ನಂಬುವರಾಗಿರದೆ ಸಭೆಯಲ್ಲಿ ಒಂದು ಅಂಗವಾಗಿರೋ, ಆತನ ಕುಟುಂಬದಲ್ಲಿ ಒಬ್ಬ ಅಂಗವಾಗಿರೋಣ. ನಾಟ್ ಜಸ್ಟ್ ಬಿಲೀವ್, ಬಟ್ ವಿ ನೀಡ್ ಟು ಬಿಲಾಂಗ್ ದೇರ್. ಇನ್ನೊಂದು ವಚನ, ವಾಟ್ ಇಟ್ ಮೀನ್ಸ್ ಟು ಬಿಲಾಂಗ್ ಟು ಗಾಡ್ಸ್ ಫ್ಯಾಮಿಲಿ. ಯೇಸುವಿನ ಕುಟುಂಬಕ್ಕೆ ಸೇರೋದಕ್ಕೆ ಇನ್ನೊಂದು ಅರ್ಥವೇನೆಂದರೆ, ಇಬ್ರಿಯರು 10ನೇ ಅಧ್ಯಾಯ 24-25. ಇದು ನನಗೆ ತುಂಬ ಸಭೆಗೆ ಬಂದ ದಿನದಿಂದ ಈ ವಚನಗಳು ಆಲ್ವೇಸ್ ನನಗೆ ಅದು ಕೇಳಿದ್ರೆ ಒಂದು ಕ್ಲಾರಿಟಿ ಬರುತ್ತದೆ, ಒಂದು ನಮಗೆ ಸ್ಪಷ್ಟತೆ ಬರುತ್ತದೆ. ಅದು ಅನೇಕರು ನನಗೆ ಸಹಾಯ ಮಾಡಿದಿರಿ ವಚನದ ಆಧಾರದ ಮೇಲೆ. ಸೊ ಐ ವಿಲ್ ರೀಡ್ ಇಟ್ ಫಾರ್ ಯು. 24ರಲ್ಲಿ, ಯಾಕಂದ್ರಲ್ಲ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕಂತಲೂ ಸತ್ಕಾರ್ಯ ಮಾಡಬೇಕಂತಲೂ ಒಬ್ಬರನ್ನೊಬ್ಬರನ್ನು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿವಸ ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಓಕೆ, ಸೊ ನಾವು ಸಭೆಗೆ ಒಬ್ಬನಾಗಿರ್ಬೇಕಂದ್ರೆ, ಸಭೆಯಲ್ಲೂ ಒಬ್ಬನಾಗಿರ್ತೀನಿ, ನಾಟ್ ಜಸ್ಟ್ ಬಂದು ಹೋಗೋನಲ್ಲ, ಅದರಲ್ಲಿ ಒಬ್ಬನಾಗಿರ್ತೀನಿ, ಇನ್ವಾಲ್ವ್, ಐ ಬಿಲಾಂಗ್ ಇಯರ್. ಅಂದರೆ ಒಂದು ಅಂಶ, ನಾವು ಪರಸ್ಪರ ಹಿತಚಿಂತಕರಾಗಿ ಇರಬೇಕು. 24 ವಚನ ಹೇಳ್ತದಲ್ಲ, ನಾವು ಪರಸ್ಪರ ಹಿತಚಿಂತಕರಾಗಿ ಇರಬೇಕು. ಬೇರೆಯವರು ಒಬ್ಬರೊಬ್ಬರು ಇನ್ನೂ ಹೆಚ್ಚು ಪ್ರೀತಿಸಬೇಕು, ಸತ್ಕಾರ್ಯ ಮಾಡಬೇಕಂತ ಒಬ್ಬರೊಬ್ಬರ ಪ್ರೇರೇಪಿಸಬೇಕಂತೆ. ನೆನಪು ಮಾಡ್ತೀನಿ, ಪ್ರೇರೇಪಿಸೋದು ಅಂದರೆ ಏನು? ಒಂದು ಉದಾಹರಣೆ ಕೊಟ್ಟಿರ್ತಾರೆ, ಯಾರೆಲ್ಲ ಸಭೆಗೆ ಸ್ಟಾರ್ಟಿಂಗ್ನ ಬರ್ತಾ ನಿಮ್ಗೆ ಹೇಳಿಕೊಟ್ಟಿರ್ತಾರೆ. ಒಬ್ಬ ಕುದುರೆ ರೇಸ್ ಕೊಡ್ತಾರಲ್ಲ ಅಂತ, ಅವ್ನ ಕಾಲು ನೋಡಿದರೆ ಕಾಲು ಅಂದ್ಕೊಳ್ಳಿ, ಆ ಕುದುರೆ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ. ಅದು ಒಂದು ಆ್ಯಕ್ಷನ್ ಅಲ್ಲ, ಅದು ಇಂಟೆನ್ಷನ್. ಅದು ಬರೀ ಒಂದು ಕೃತ್ಯವಲ್ಲ, ಅದು ಅವನು ಬೇಕಂತ ಮಾಡೋದು. ಅದೇನೆಂದರೆ ಅವನ ಶೂಸ್ ಹಿಂದೆ ಸ್ವಲ್ಪ ಚೂಪಾಗಿರುತ್ತೆ, ಅಂದರೆ ಚಾಕು ಥರ ಚೂಪಿಲ್ಲ, ಚೂರು ಬಿಡುತ್ತೆ. ಓಕೆ, ಸ್ವಲ್ಪ ಚೂಪಾಗಿರುತ್ತೆ. ಅದೇನಾಗುತ್ತೆ, ಅದನ್ನು ಚುಚ್ಚತ್ತೆ. ಆಗ ಚುಚ್ಚುವಾಗ ಆ ಕುದುರೆ ಇನ್ನಷ್ಟು ವೇಗವಾಗಿ ಓಡುತ್ತದೆ. ಎಷ್ಟು ವೇಗವಾಗಿ ಓಡುತ್ತದೆ, ಅದು ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಆಗುತ್ತದೆ. ಅಂದರೆ ಆ ಕುದುರೆಗೆ ತಾನು ಓಡುತ್ತಿರೋದಕ್ಕಿಂತ ಇನ್ನೆಷ್ಟಾಗಿ ಓದಲು ಸಾಧ್ಯವಿದೆ, ಆದರೆ ಅದಕ್ಕೆ ಸ್ವಲ್ಪ ಪುಷ್ ಮಾಡೋಕೆ ಪ್ರೇರೇಪಿಸಬೇಕು. ದೇ ಕಾಲ್ ಇಟ್ ಸ್ಪರ್, ಅಂದರೆ ನೋವಾಗುತ್ತದೆ. ಓಕೆ, ನೋವಿನಿಂದ ಅದು ಓಡುತ್ತದೆ, ಬಟ್ ಅದೇ ಒಳ್ಳೇದು ಅದಕ್ಕೆ. ಸೊ ನಮ್ಮನ್ನು ಸಹ ಕಾಲಗಳು ಕಳೀತಾ ನಾವು ಸಭೆಯಲ್ಲಿ ಬರೀ ವಿಶ್ವಾಸಿಗಳಾಗಿ ಉಳಿದು ಬಿಡ್ತೀವಿ. ಅಂದರೆ ನಾವು ಹಿತಚಿಂತನೆಗೆ ಇನ್ನಷ್ಟು ಒಳ್ಳೆ ಸತ್ಕಾರ್ಯಗಳನ್ನು ಮಾಡೋಣ ಎಂಬುದರಲ್ಲಿ ಸ್ವಲ್ಪ ಸೆಟ್ಲ್ ಆಗಿಬಿಡ್ತೀವಿ, ನಾವು ಕಮ್ಮಿ ಮಾಡ್ಕೋತೀವಿ. ಅದು ನಮ್ಮಲ್ಲಿ ಬದಲಾವಣೆ ಆಗಬೇಕು. ಸೊ ನಮ್ಮನ್ನು ಕರೆಸಿಕೊಂಡಿರೋ ದೇವರು ನಮ್ಮನ್ನು ಕರೆದಿರುವುದು ಬರೀ ವಿಶ್ವಾಸಿಗಳಾಗಿರಕ್ಕಲ್ಲ, ನಾವು ಸಭೆಯಲ್ಲಿ ಒಬ್ಬರಾಗಿರ್ಬೇಕು. ಅದರಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೆ ಇರುವ ಒಂದು ಜವಾಬ್ದಾರಿ.
ಏನದು? ಒಬ್ಬರೊಬ್ಬರದ ಹಿತಚಿಂತಕರಾಗಿರೋದು, ಅವ್ರನ್ನ ಕ್ರಿಟಿಕ್ಸ್ ಆಗಿರುವುದಲ್ಲ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವೆಲ್ ವಿಷರ್ ಅಂಡ್ ಕ್ರಿಟಿಕ್. ಓಕೆ, ಯಾವಾಗಲೂ ಟೀಕೆ ಮಾಡುವುದು ಇರ್ತಾನೆ, ಅವನು ಕ್ರಿಟಿಕ್. ವೆಲ್ ವಿಷರ್ ಏನು ಮಾಡ್ತಾನೆ? ಅವನಿಗೆ ಒಬ್ಬರನ್ನ ಉತ್ತೇಜಿಸ್ತಾರೆ, ಪ್ರೇರೇಪಿಸ್ತಾರೆ, ಅವ್ರಿಗೆ ಈ ವಿಲ್ ಎನ್ಕರೇಜ್. ಓಕೆ, ಸೊ ಕ್ರಿಟಿಕ್ ಆಗಿರೋದು ತುಂಬ ಈಸಿ. ನೋಡೆ ಅವ್ನವ್ರು ಬಂದಿದ್ದಾನೆ, ನೋಡೋ ಅವ್ನು ಎಷ್ಟು ಲೇಟ್ ಬಂದು, ಎಲ್ಲಿ ಲೇಟ್ ಬಂದರೆ ಹೆಂಗೆ ಮುಖ ಮಾಡ್ಕೊಂಡು ಕೂತಿದ್ದಾನೆ ನೋಡೋ, ಅವ್ನು ಇವನ ಇದು ಹಿಂಗೆ. ಟೀಕೆ ಮಾಡೋದು ತುಂಬ ಸುಲಭ. ನಾವು ಟೀಕೆ ಮಾಡೋದಕ್ಕೆ ಕರೆಯಲ್ಪಟ್ಟಿಲ್ಲ. ಒಬ್ಬರೊಬ್ಬರ ಹಿತಚಿಂತಕರಾಗಿದ್ದು ಪ್ರೀತಿಸೋದಕ್ಕೂ ಸತ್ಕಾರ್ಯ ಮಾಡೋದಕ್ಕೂ ಒಬ್ಬರೊಬ್ಬರನ್ನ ನಾವು ಪ್ರೇರೇಪಿಸಬೇಕು. ಓಕೆ, ಸೊ ಬರೀ ಸಭೆಯಾಗಿ ನಾವು ಬಂದ್ವಾ ಕೂತ್ಕೊಂಡೇನಿರ್ಬೋದು. ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ? ಪರಸ್ಪರ ವಿಷಯಗಳು ತುಂಬ ಸುಲಭವಾಗಿ ಆಗುತ್ತದೆ. ನಾನು ಒಂದು ರಾಂಗ್ ಉದಾಹರಣೆ ಹೇಳ್ತೀನಿ ನೋಡಿ, ಯಾವ ರೀತಿ ನಾವು ಇದು ಮಾಡ್ತೀವಿ ಅಂತ. ಸಭೆಗೆ ಒಂದಿನ ನಾನು ಲೇಟಾಗಿ ಹೋಗ್ತಾನೆ, ದಾರಿ ಉದ್ದಕ್ಕೂ ನನಗೆ ಡಬರವಾಚೆ, ಏನೋ ಇದು ಇವತ್ತು ಲೇಟ್ ಆಯಿತು ಅಂದ್ಕೊಂಡು ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಅಂತ ಸಭೆಯೊಳಗೆ ಹೋಗ್ತೀನಿ. ಇನ್ನೇನು ಹೋಗುವಾಗ ನಾನು ಹಿಂದೆ ಇನ್ನೊಬ್ಬ ಆಗ್ತಾನೆ ಗೇಟ್ ಒಳಗೆ ಗಾಡಿ ತೊಗೊಂಡು ಬಂದ. ನನಗಿಂತ ಅವನು ಇನ್ನೂ ಲೇಟು, ಆಗ ನಾನು ಅಷ್ಟು ಲೇಟ್ ಇಲ್ಲ. ನಮ್ಮ ಕೆಟ್ಟ ಉದಾಹರಣೆ ಸಹ ಬೇರೆಯವ್ರಿಗೆ ಅದು ಒಂದು ಪ್ರೇರಣೆ ಆಗಿಬಿಡುತ್ತದೆ. ಸೊ ನಮ್ಮ ಒಳ್ಳೆಯ ಉದಾಹರಣೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಓಕೆ, ಸೊ ಸೋದರಿ ನಾವು ಒಬ್ಬರೊಬ್ಬರಿಗೆ ಕೆಲವೊಮ್ಮೆ ಪ್ರೇರೇಪಿಸೋದು ಬರೀ ಮಾತಿಂದ ಮಾತ್ರವಲ್ಲ, ನಮ್ಮ ಕೃತ್ಯದಿಂದ. ಒಮ್ಮೆ ನಾನು ಇತ್ತೀಚೆಗೆ ತುಂಬ ವರ್ಷಗಳಾಗಿಲ್ಲ, ಇತ್ತೀಚೆಗೆ ನಾನು ಯಾವುದೋ ಒಂದು ಊಟ ಸಭೆ ಮೀಟಿಂಗ್ ಎಲ್ಲ ಆದಮೇಲೆ ಊಟನೂ ಇತ್ತು. ಊಟ ಮಾಡಿಬಿಟ್ಟು ನಾವೆಲ್ಲ ರಾಜ್ಯದ ಥರ ತಿಂದು ಪ್ಲೇಟೆಲ್ಲ ಹಾಕ್ಬಿಟ್ಟು ನಮ್ಮ ಕೈ ಮಾತ್ರ ನಮ್ಗೆ ತೊಳ್ಕೊಂಡು ಬಂದ್ವಿ. ಆಗ ನೋಡಿದರೆ ಒಬ್ಬ ಸಹೋದರಿ, ಅವರು ಸಭೆಯಲ್ಲಿ ಮುಖಂಡರು, ಅವರು ಪರಕೆ ತಗೊಂಡು ಎಲ್ಲ ಗುಡಿಸ್ತಾ ಇದ್ರು. ಓಕೆ, ಐ ಟೆಲ್ ಯು, ಅದನ್ನು ನೋಡಿ ಸುಮಾರು ಸಿಸ್ಟರ್ಸ್ಗಳಿಗೆ ಫಸ್ಟ್ ಕನ್ವಿಕ್ಟ್ ಆಗುತ್ತೆ. ನಾನೇನು ಇಷ್ಟು ಏನೋ ಸ್ವಾರ್ಥಿ ಆಗಿದ್ದೆ, ನಾನು ಮಾಡಬೇಕಾಗಿತ್ತು ಅಂತ. ನನಗೂ ಹಂಗೆ ಅನ್ನಿಸ್ತು. ಅಯ್ಯೋ, ಸಿಸ್ಟರೇ ಮಾಡ್ತಿರುವಾಗ ನಾವೆಲ್ಲ ತಿಂದು ಕೆಳಗೆ ಬಿಸಾಗಿರೋದು, ನಾವೇನು ರಾಜ್ಯರ ಥರ ಬಂದು ಹೋಗ್ತಿದ್ದೀವಿ. ಈ ರೀತಿಯಾಗಿ ಅದು ಪ್ರೇರೇಪಿಸ್ತದೆ. ಮಾತಿಲ್ಲ, ಕತೆ ಇಲ್ಲ, ಕೃತ್ಯದಿಂದ ಹೇಳ್ತೀವಲ್ಲ, ಮಾತಿಗಿಂತ ಕೃತಿ ಲೇಸು. ಸೊ ಕೃತ್ಯದಿಂದನೂ ಅದು ಆಗುತ್ತದೆ. ಇನ್ನು ಇತ್ತೀಚೆಗೆ ನಮ್ಮ ಸಂಡೇ ಸರ್ವಿಸಲ್ಲಿ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಕೆಲವು ಬ್ರದರ್ಸ್ ಸಿಸ್ಟರ್ಸ್ ಹೇಳಿದ್ರು, ಇದು ಏನಾದರೂ ನಾವು ಸಭೆಗೋಸ್ಕರ ಮಾಡಬೇಕು, ಆಫ್ಟರ್ ಸಂಡೇ ಸರ್ವಿಸ್ ಆದಮೇಲೆ ಏನೋ ಮಾಡೋಣ ಅಂತ. ಕಲ್ಲಂಗಡಿ ಅಲ್ಲ, ದರ್ಬೂಜ. ಓಕೆ, ದರ್ಬೂಜ ಸೀಸನ್ ಅದು, ಕೆಲವು ತಿಂಗಳ ಹಿಂದೆ ಸುಮಾರು ದರ್ಬೂಜ ತಂದುಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಎಲ್ರಿಗೂ ಫ್ರೀಯಾಗಿ ಕೊಟ್ಟರು. ಓಕೆ, ಆಮೇಲೆ ಇನ್ನೊಂದು ವಾರ ಇನ್ನೊಬ್ಬ ಅದೇ ಫ್ಯಾಮಿಲಿ ಇನ್ನೊಬ್ಬರು ಈ ಸಲ ನಾನು ಬೇರೆ ಅಂತ ಕೊಡ್ತೀನಿ ಅಂತ ಟೀನೋ ಏನೋ ಕೊಟ್ಟಿರಬೇಕು, ನಾನು ಅಷ್ಟು ನೆನಪಿಲ್ಲ. ಸ್ವಲ್ಪ ಇನ್ನೊಂದು ವಾರ ಬಂದ್ಬಿಟ್ಟು ಇನ್ನೊಬ್ಬ ಬೇರೆ ಯಾರೋ ನಮ್ಮ ಫ್ಯಾಮಿಲಿ ಗ್ರೂಪೇ ಇಲ್ಲ, ಬೇರೆ ಯಾವ್ದು ಅವ್ರು ಬಂದು ಭಯ ನೆಕ್ಸ್ಟ್ ವೀಕ್ ನೀವೇನು ಮಾಡಿ, ನಾವೇನಾದ್ರು ಮಾಡ್ತೀವಿ ಅಂತ ಅವರೆಲ್ರಿಗೂ ಜ್ಯೂಸ್ ಕೊಟ್ಟರು. ಓಕೆ, ಆಮೇಲೆ ಒಂದೆರಡು ವಾರ ಬಿಟ್ಟು ಯಾರು ಟೀ ಕೊಟ್ಟರು. ಇದು ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಮ್ಮ ಕಾರ್ಯಗಳು ಸಹ ಕೆಲವೊಮ್ಮೆ ಪ್ರೇರೇಪಣೆ ಮಾಡುತ್ತದೆ. ಓಕೆ, ಸೊ ಸಭೆಯಾಗಿ ನಾನು ಏನು ಮಾಡಬಹುದು? ಓಕೆ, ನಾನು ಒಬ್ಬರೊಬ್ಬರ ಹಿತಚಿಂತಕರಾಗಿ ಒಬ್ಬರೊಬ್ಬರಿಗೋಸ್ಕರ ಏನಾದರೂ ನಾನು ಮಾಡಬೇಕು ಅಂತ ಒಂದು ಭಾವನೆ ನಮ್ಮಲ್ಲಿ ಬೆಳೆಯಬೇಕು. ಓಕೆ, ಸೊ ಈ ದಿನ ಎರಡೇ ವಿಷಯ ಅಷ್ಟೇ. ಓಕೆ, ಯೇಸು ನಮ್ಮನ್ನು ಕರೆದಿರೋದ್ರಲ್ಲಿ ಈ ವಾರ ಎರಡೇ ವಿಷಯ ನಾವು ಫೋಕಸ್ ಮಾಡೋಣ. ಬರುವ 7 ದಿನಗಳಲ್ಲಿ 2 ಅಂಶಗಳನ್ನ ನಾವು ಗಮನದಲ್ಲಿಟ್ಟು. ಮೊದಲನೇದಾಗಿ, ನಾನು ಬರೀ ಕೇಳುವನಾಗಿದ್ದು ಅದರಲ್ಲೇ ತೃಪ್ತಿ ಹೊಂದಿದ್ದಾನ ಅಥವಾ ಇಲ್ಲ, ಅದನ್ನೂ ಬಿಟ್ಟು ಯೇಸುಗೆ ಹತ್ತಿರ ಇರಬೇಕಂತ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಆ ಕಾಲದಲ್ಲಿ ಎಷ್ಟೋ ಸಾವಿರಾರು ಜನರುಗಳು ಇದ್ದರು. ಓಕೆ, ಅವನ್ನೆಲ್ಲ ಬಿಟ್ಟು ಯೇಸು ಹೇಳಿದ್ರು, ತನ್ನ ಆಪ್ತ ಶಿಷ್ಯರನ್ನು ದೋಣಿಯೊಳಗೆ ಹತ್ತಿರಕ್ಕೆ ಕೂರಿಸ್ಕೊಂಡು ಆ ಕಡೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ರು. ಓಕೆ, ಸೊ ಯೇಸುವಿನ ಹತ್ತಿರ ಇರುವುದು, ನೀವು ಯಾವ ಊರಿದ್ರಲ್ಲ ಅದು ದೊಡ್ಡದಲ್ಲ, ಯಾರು ನಿಮಗೆ ದೇವ್ರ ವಾಕ್ಯ ಹೇಳ್ಕೊಡ್ತಾರೆ ಅದು ದೊಡ್ಡದಲ್ಲ, ಎಷ್ಟು ಜನರ ಜೊತೆಯಲ್ಲಿ ಸೇರಿಕೊಂಡು ನೀವು ಆರಾಧನೆ ಮಾಡ್ತೀರ ಅದು ದೊಡ್ಡದಲ್ಲ. ಓಕೆ, ಯಾವುದು ಅವಶ್ಯ ಅಂದರೆ, ನಾನು ವೈಯಕ್ತಿಕವಾಗಿ ಏನನ್ನ ಬಯಸ್ತೀನಿ, ನಾನು ವೈಯಕ್ತಿಕವಾಗಿ ಯೇಸು ಹತ್ತಿರಕ್ಕೆ ಇರೋದಕ್ಕೆ ಎಷ್ಟರ ಮಟ್ಟಿಗೆ ಪ್ರಯಾಸ ಪಡ್ತಿದ್ದೀನಿ, ಎಷ್ಟರ ಮಟ್ಟಿಗೆ ಆತನ ಬಗ್ಗೆ ಯೋಚನೆ ಮಾಡುತ್ತಿದ್ದೀನಿ, ಎಷ್ಟರ ಮಟ್ಟಿಗೆ ನಾನು ಆತನಲ್ಲಿ ಮಾತಾಡುತ್ತಿದ್ದೇನೆ, ಆತನ ವಾಕ್ಯಗಳನ್ನ ಕಲಿತಾ ಇದ್ದೀನಿ, ಆತನ ನನಗೆ ತಿಳಿಸದ ವಿಷಯಗಳನ್ನ ಮಾಡುತ್ತಿದ್ದೇನೆ ಮತ್ತು ನನ್ನಲ್ಲಿ ಇರೋದನ್ನು ಬೇರೆ ರೀತಿ ಪ್ರೀತಿ ತೋರಿಸ್ತೇನೆ. ಮಾಡುತ್ತಿರುವಾಗ ನಾವು ಯೇಸುವಿನ ಹತ್ತಿರ ಇರುತ್ತೇವೆ. ಕೆಲವೊಮ್ಮೆ ಹೇಳ್ತೀನಿ ನೋಡಿ, 10,000 20,000 ಜನರಿರುವ ಜನಸಮೂಹದಲ್ಲಿ ಎಲ್ಲರೂ ಸೇರಿ ದೇವರ ಆರಾಧನೆ ಮಾಡಿದರೂ
ಈ ವಚನ ಹೇಳ್ತಲ್ಲ, ಯೆಶಾಯ ಹೇಳ್ದಂಗೆ ಅವರ ಮನಸ್ಸು ದೂರವಿದೆ. ಬರೀ ಮಾತಲ್ಲಿ ಹೇಳ್ತಾರೆ, ಕೇಳಿಸ್ಕೊತಾರೆ ಹೊರತು ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ ಜನರಾಗಿ ನಾನು ನೀವು ಇರಬಾರದು. ನಾವು ಬರೀ ಕೇಳುಗರು ಮಾತ್ರ ಅಲ್ಲ, ಅದು ಬಿಟ್ಟು ಇನ್ನೂ ಹೆಚ್ಚಿಗೆ ಯೇಸುಗೆ ಆಪ್ತರಾಗಿ ಇರೋಣ. ಅದು ಹೇಗೆ ಅಂತ ಯೋಚಿಸ್ತಾ ಇರೋಣ. ನಮ್ಮ ನೆನಪಲ್ಲಿ ಯೇಸು ಇರುವುದು. ಎರಡನೇದಾಗಿ, ವಿ ಜಸ್ಟ್ ಡೋಂಟ್ ಬಿ ಎ ಬಿಲೀವರ್, ಬಟ್ ವಿ ನೀಡ್ ಟು ಬಿಲಾಂಗ್. ಓಕೆ, ನಮ್ಮನ್ನು ಯೇಸುವಿನ ಸಭೆ, ಯೇಸುವಿನ ಶರೀರದಲ್ಲಿ ಒಂದು ಅಂಗವಾಗಿ ಮಾಡಿದ್ದಾರೆ. ಅದು ಬರೀ ವಿಶ್ವಾಸಿಗಳಿಂದ ಮಾಡಿದ್ದಾರೆ, ಅಷ್ಟೇ ಸಾಕಲ್ಲ. ನಾವು ಅದರಲ್ಲಿ ವಿ ನೀಡ್ ಟು ಬಿಲಾಂಗ್ ದೇರ್, ಸಭೆಗೆ ಸೇರಿದರಾಗಿರಬೇಕು. ಓಕೆ, ಅವ್ರು ನಮ್ಮ ಲೀಡ್ರ್, ಅವ್ರು ಏನೋ ಮಾಡ್ತಾರೆ, ಇವ್ರು ಯಾರೋ ಬಂದರು, ಇವರೇನೋ ಹಾಡಾಡ್ತಿದ್ದಾರೆ, ಆ ರೀತಿಯಾದ ಭಾವನೆ ಇಲ್ಲದೆ ನಾನು 2 ಅಂಶಗಳು ನೋಡಿದ್ವಿ. ಅದು ಸುಮಾರು ವಿಷಯಗಳಿದೆ, ನೀವು ಓದಿರಿ, ಅದು ದೇವ್ರು ನಿಮ್ಗೆ ತಿಳಿಸ್ದಂಗೆ ಮಾಡಿರಿ. ಆದರೆ 2 ವಿಷಯ ಮಾಡಿ. ಒಂದು, ಏನು ನೋಡಿದ್ದೀವಿ ನಾವು, ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ಸೈರಿಸೋಣ, ಕ್ಷಮಿಸೋಣ, ಅವನ್ನ ಸೈರಿಸಿಕೊಡೋಣ. ಓಕೆ, ದೆನ್ ರಿಲೇಷನ್ಶಿಪ್ ವಿಲ್ ಗ್ರೋ. ದಟ್ ಶೋಸ್ ಎ ಮೆಚ್ಯೂರಿಟಿ. ಅಡ್ಜಸ್ಟ್ ಮಾಡ್ಕೊಳ್ಳೋದು. ಓಕೆ, ಮಕ್ಕಳು ಕಿತ್ತಾಡ್ತಾ ಹಂಗೆ ಅಂತಿದ್ರೆ ತಾಯಿ ಇಬ್ಬರನ್ನು ಪ್ರೀತಿಸ್ತಾರೆ. ಅಂದರೆ ದ್ಯಾಟ್ ಶೋಸ್ ದ ಮೆಚ್ಯೂರಿಟಿ. ಇಫ್ ಯು ಫೀಲ್ ಯು ಆರ್ ಅ ಮೆಚ್ಯೂರ್ಡ್ ಕ್ರಿಶ್ಚಿಯನ್, ನನಗೆ ತುಂಬ ವರ್ಷದಿಂದ ಕ್ರಿಸ್ತನನ್ನು ಅರಿತಿದ್ದೇನೆ, ತುಂಬ ನನಗೆ ಯೇಸು ಬಗ್ಗೆ ಜಾಸ್ತಿ ಗೊತ್ತಿದ್ದರೆ, ನಿಮ್ಮಲ್ಲಿ ಸೈರನ ಶಕ್ತಿ ಜಾಸ್ತಿ ಇರಬೇಕು. ಒಂದು ವೇಳೆ ಸೈರನ ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಇನ್ನೂ ಕಿರಿಯ ಬಾಲಕನಾಗಿ ಹಾಲು ಕುಡಿಯುವ ಕ್ರೈಸ್ತರಾಗಿ ಇದ್ದೀರಾ ಅಂತ. ಸೊ ನಾನು ನಂಬುತ್ತೇನೆ, ನಿಮಗೆ ಯಾರೆಲ್ಲ ತಪ್ಪುಗಳು ಕಾಣುತ್ತದೆ ಅಂದರೆ ನಿಮಗೆ ಆಲ್ರೆಡಿ ಒಂದು ಮೆಚ್ಯೂರಿಟಿ ಇದೆ. ಆದರೆ ಮೆಚ್ಯೂರಿಟಿ ಇರೋದು ಟೀಕೆ ಮಾಡೋದಲ್ಲ, ಮೆಚ್ಯೂರಿಟಿ ಇರೋದು ಅವ್ರನ್ನ ಸೈರಿಸಿಕೊಂಡು ಅವ್ರಿಗೆ ಹಿತಚಿಂತಕರಾಗಿ ಇರುವುದು. ಎಲ್ಲ ಜನರು ಯಾವ ರೀತಿ ಪ್ರೀತಿಸಬೇಕು, ಯಾರು ಇನ್ನೂ ಒಳ್ಳೆ ಕಾರ್ಯಗಳು ಮಾಡೋದಂತ ಬಾಯಿ ಮಾತಲ್ಲಿ ಹೇಳೋಕ್ಕಿಂತ ನಾವು ಮಾಡಿ ತೋರಿಸಿದರೆ ಇನ್ನಷ್ಟು ಅದ್ಭುತವಾಗಿ ಬೇರೆ ಶಿಷ್ಯರು, ಬೇರೆ ಸದಸ್ಯರು, ಬೇರೆ ಕ್ರೈಸ್ತರು, ಬೇರೆ ವಿಶ್ವಾಸಿಗಳು ಸಹ ಚೇಂಜ್ ಆಗ್ತಾರೆ. ಇನ್ನು ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ, ಗಾಂಧಿ ಜಯಂತಿಯಲ್ಲಿ ಒಂದು ವಾಟ್ಸಪ್ಪಲ್ಲಿ ನನಗೊಂದು ಸಂದೇಶ ಬಂದಿತ್ತು. ಗಾಂಧಿ ಹೇಳಿದ ಮಾತು ಏನಂತ ಹೇಳಿದ್ದಾರೆ ಅಂದರೆ, ಎಲ್ಲ ಕ್ರೈಸ್ತರು ಕ್ರಿಸ್ತನ ಹಾಗೆ ಜೀವಿಸಿದರೆ ಪ್ರಪಂಚವೇ ಕ್ರೈಸ್ತರಾಗಿಬಿಡುತ್ತೆ. ಎಲ್ಲರೂ ಕ್ರೈಸ್ತರಾಗಿ ಇರ್ತಾರೆ. ಅಂದರೆ ಏನಂತಾರೆ ಅಂದರೆ, ಗಾಂಧೀಜಿ ನೋಡಿದ ಕ್ರೈಸ್ತನಲ್ಲಿರುವ ಗುಣಗಳು ಎಷ್ಟು ಬ್ಯೂಟಿಫುಲ್. ಆದರೆ ಕ್ರೈಸ್ತನನ್ನು ಹಿಂಬಾಲಿಸುವ ಕ್ರಿಸ್ತನನ್ನು, ಕ್ರೈಸ್ತರಲ್ಲ, ಕ್ರಿಸ್ತನಲ್ಲಿ ಎಷ್ಟು ಅದ್ಭುತವಾದ ಗುಣಗಳಿದೆ. ಆದರೆ ಅದನ್ನು ಹಿಂಬಾಲಿಸುವ ಕ್ರೈಸ್ತರು ಸರಿಯಾಗಿ ಅದನ್ನು ಮಾಡುತ್ತಿಲ್ಲ. ಲೆಟ್ ಅಸ್ ಚೇಂಜ್. ನಮ್ಮ ಗುರುಗಳಾದ, ನಮ್ಮ ಸ್ವಾಮಿಯಾದ, ನಮ್ಮ ಯೇಸು ಆದ, ನಮ್ಮ ರಕ್ಷಕನಾದ, ನಮ್ಮ ಕುರುಬನಾದ ನಮ್ಮ ದೇವರು, ನಮ್ಮ ಯೇಸುನ ನಮ್ಮನ್ನು ಕರೆದಿರೋದು ಓಕೆ, ಆತನ ಗುಣಗಳನ್ನು ಬೆಳೆಸ್ಕೊಳ್ಳೋಕ್ಕೆ. ಓಕೆ, ಸೊ ಸೈರನ ಶಕ್ತಿಯಲ್ಲಿ ಬೆಳೆಯೋಣ. ಆಮೇಲೆ ಸೊ ಈ ವಾರ 2 ವಿಷಯದಲ್ಲಿ ನಾವು ಆತನ ಬರೀ ಕೇಳುಗರಾಗಿದೆ, ಆತನ ಆತ್ಮರಾಗಿರೋಕ್ಕೆ ಸಾಧ್ಯ. ಓಕೆ, ಬರೀ ವಿಶ್ವಾಸಿಗಳಾಗಿದೆ, ಅದನ್ನು ವಿಲ್ ಬಿಲಾಂಗ್. ಇದು ನಮ್ಮ ಸಭೆ, ಇದು ನಮ್ಮ ಕುಟುಂಬ, ಸಭೆಗಿಂತ ಕುಟುಂಬ. ಇವರೆಲ್ಲ ನನ್ನ ಸಹೋದರ ಸಹೋದರಿಯರು, ಅವರ ಹಿತಚಿಂತಕನಾಗಿ ನಾನು ಇರುತ್ತೇನೆ ಅಂತ ಪರಸ್ಪರ. ಒಬ್ಬರೇ ಮಾಡ್ಕೊಂಡಿದ್ರು ಅವ್ರು ಇನ್ನೊಬ್ಬರು ಡಿಸ್ಕರೇಜ್ ಆಗಿಬಿಡ್ತಾರೆ. ಪ್ರತಿಯೊಬ್ಬರು ಪರಸ್ಪರ ಏನೋ ಒಂದು ನಾವು ಮಾಡಲೇಬೇಕಾಗಿದೆ. ಆಮೇಲೆ ಸೊ ಈ ಒಂದು ಸಮಯದಲ್ಲಿ ಕರ್ತನ ಭೋಜನ ಸಹ ತಗೊಳ್ಳುತ್ತೇವೆ. ಕರ್ತನ ಭೋಜನ ನಿಮಗೆ ಗೊತ್ತಿದೆ, ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಸ್ವೀಕರಿಸಿಕೊಳ್ಳುತ್ತೇವೆ. ನಾನು ನಂಬುತ್ತೇನೆ ನೀವೆಲ್ಲರೂ ರೊಟ್ಟಿ ಮತ್ತು ದ್ರಾಕ್ಷಾರಸನ ತೆಗೆದಿಟ್ಕೊಂಡು ಸಿದ್ಧರಾಗಿದ್ದೀರಿ ಅಂತ. ರೊಟ್ಟಿಯು ಕ್ರಿಸ್ತನ ಶಿಲುಬೆ ಮೇಲೆ ತನ್ನ ಶರೀರವನ್ನು ಮುರಿದು ಅದನ್ನು ಎಲ್ಲ ಬಾಧೆಗಳನ್ನು, ಶಿಕ್ಷೆಯನ್ನು ಅನುಭವಿಸೋದಲ್ಲ, ಅದಕ್ಕೆ ಪ್ರತ್ಯೇಕವಾಗಿರೋದು. ಮತ್ತು ರಕ್ತವು, ದ್ರಾಕ್ಷಾರಸವು ಯೇಸು ನಮ್ಮ ಪಾಪಗಳನ್ನು ತೊಳೆದಕ್ಕೋಸ್ಕರ ಸುರಿಸಿದ ರಕ್ತಕ್ಕೆ ಸಾದೃಶ್ಯವಾಗಿರುತ್ತದೆ. ಸೊ ಅದನ್ನು ನಾವು ಸ್ವೀಕರಿಸೋದಕ್ಕೆ ಮುಂಚೆ ನಾವು ಪ್ರಾರ್ಥಿಸೋಣ. ಲೆಟ್ಸ್ ಪ್ರೇ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ನಿಮ್ಮ ಕೃಪೆಯು ಎಷ್ಟು ಅಪಾರವಾದುದು ತಂದೆ. ಅಪ್ಪ ಸ್ವಾಮಿ, ನೀವು ನಮ್ಮ ಮೇಲಿರುವ ಪ್ರೀತಿಯ ಕಾರಣದಿಂದ ನಮ್ಮನ್ನು ಶುದ್ಧರಾಗಿ ಮಾಡೋದಕ್ಕೋಸ್ಕರ, ಅಪ್ಪ ಸ್ವಾಮಿ, ನಮ್ಮನ್ನು ನಿಮಗೆ ಆಪ್ತರಾಗಿ ಮಾಡೋದಕ್ಕೋಸ್ಕರ, ಬರೀ ನಾವು ದೇವರ ವಾಕ್ಯವನ್ನು ಕೇಳೋರಲ್ಲ, ಇನ್ನೂ ನನ್ನ ಹತ್ತಿರಕ್ಕೆ ಬರಬೇಕು, ನನ್ನ ಮಕ್ಕಳಾಗಿ, ನನ್ನ ಸ್ನೇಹಿತರಾಗಿರಬೇಕು ಅಂತ, ಲೋಕಕ್ಕೆ ಬೆಳಕಾಗಿರಬೇಕು, ನನ್ನ ಶಿಷ್ಯರು ಸಾಕ್ಷಿಗಳಾಗಿರ್ಬೇಕಂತ ನಮ್ಮನ್ನು ಕ್ಷಮಿಸೋದಕ್ಕೋಸ್ಕರ, ಪಾಪಗಳನ್ನು ಕ್ಷಮಿಸೋಕ್ಕೋಸ್ಕರ ಎಲ್ಲ ತಪ್ಪುಗಳ ಶಿಕ್ಷೆಯನ್ನು ಆ ಕಲ್ವಾರಿ ಕ್ರೂಜಿ ಮೇಲೆ, ನಿಮ್ಮ ಶರೀರದ ಮೇಲೆ ಹೊತ್ತುಕೊಂಡಿದ್ದಕ್ಕೆ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಆ ಒಂದು ಶರೀರಕ್ಕೆ ಸಾದೃಶ್ಯವಾದ ಈ ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿ, ನಮ್ಮೊಳಗೆ ಆ ನಿರ್ಧಾರ ಮಾಡೋ ಒಂದು ಬಲವನ್ನು ನೀಡಿರಿ ತಂದೆ. ನಾನು ಬರೀ ಕೇಳುವ
ಕ್ರೈಸ್ತನಾಗಿರದೆ ಆಪ್ತ ಕ್ರೈಸ್ತನಾಗುತ್ತೇನೆ ಅಂತ ಒಂದು ನಿರ್ಧಾರ ಮಾಡೋಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಈ ಒಂದು ಸಮಯದಲ್ಲಿ ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಒಂದು ಸಮಯನ ಕೊಟ್ಟದಿಗೆ ಸ್ತೋತ್ರ ಅಪ್ಪ ಸ್ವಾಮಿ. ನಿಮ್ಮ ಪ್ರೀತಿಯಿಂದ ನಮ್ಮ ಒಂದು ಘೋರವಾದ ಪಾಪವು ಹೇಳಿಕೊಳ್ಳೋದಕ್ಕೂ ನೆನೆಸಿಕೊಳ್ಳೋದು ಅಸಹ್ಯ ಎನಿಸುವ ಪಾಪಗಳನ್ನು, ಆ ಕರೆಯನ್ನು, ಆ ಒಂದು ಕೊಳಕನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧರು, ದೇವರ ಮಕ್ಕಳು ಆ ರೀತಿಯಾಗಿ ಮಾಡೋದಕ್ಕೆ ಶಿಲುಬೆ ಬೆಲೆ ರಕ್ತವನ್ನು ಸುರಿಸೋದಕ್ಕೆ ಸ್ತೋತ್ರ ತಂದೆ. ಆ ರಕ್ತಕ್ಕೆ ಸಾದೃಶ್ಯವಾಗಿರುವ ಈ ದ್ರಾಕ್ಷಿ ರಸವನ್ನು ತೆಗೆದುಕೊಳ್ಳುವಾಗ ಅಪ್ಪ ಸ್ವಾಮಿ, ನಾವು ಒಬ್ಬರೊಬ್ಬರ ಪರಸ್ಪರ ಹಿತಚಿಂತಕರಾಗಿರುತ್ತೇವೆ, ನಾವು ಒಬ್ಬರೊಬ್ಬರನ್ನ ಪ್ರೋತ್ಸಾಹರಾಗಿರುತ್ತೇವೆ ಅಂತ ನಿರ್ಧರಿಸೋದಕ್ಕೆ ಸಹಾಯ ಮಾಡಿರಿ ತಂದೆ. ಈ ವಾರದಲ್ಲಿ ನಮ್ಮಲ್ಲಿ ಪ್ರಾರ್ಥಿಸಿರಿ, ನಮ್ಮಲ್ಲಿ ಪ್ರೇರೇಪಿಸಿ, ನಮ್ಮಲ್ಲಿ ಮಾತಾಡಿರಿ ತಂದೆ. ನಾವು ಪರಸ್ಪರ ಹಿತಚಿಂತಕರಾಗಿ ಪ್ರೀತಿಸುವರಾಗಿರೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್.